ನನಗೆ ದುಡ್ಡು ಮಾತ್ರ ಕಾಣುತ್ತಲ್ಲ, ನೀನು ದುಡಿಯೋ ದುಡ್ಡು ನಿನಗೋಸ್ಕರ ದುಡಿತಾ ಇಲ್ಲ ಅಂದರೆ ನೀನು ಸಾಯೋವರೆಗೂ ದುಡಿತಾ ಇರ್ತೀಯ ಅಂತ. ಓ ಮೈ ಗಾಡ್. ಮುಂದಿನ ಹೆಜ್ಜೆ ಆರು ಸೀರೆ ಸಂತೆ ಕೂಡ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಬಂದಿರೋ ದುಡ್ಡನ್ನು ಏನ್ ಮಾಡ್ತಿದ್ದೀರಾ? ನನಗೆ ದುಡ್ಡು ಮಾತ್ರ ಕಾಣುತ್ತಲ್ಲ, ಐ ಥಿಂಕ್ ಇದ್ರ ಮೂಲಕ ನಾನು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಂದಿರೋ ದುಡ್ಡನ್ನ ನನ್ನದೊಂದು ಫೇವ್ರೆಟ್ ಕೋಟ್ ಇದೆ ವಾರನ್ ಬುಫೆ ಅವ್ರದ್ದು, ನೀನು ದುಡಿಯೋ ದುಡ್ಡು ನಿನಗೋಸ್ಕರ ದುಡಿತಾ ಇಲ್ಲ ಅಂದರೆ ನೀನು ಸಾಯೋವರೆಗೂ ದುಡಿತಾ ಇರ್ತೀಯ ಅಂತ. ಹಾಗಾಗಿ ಈ ದುಡ್ಡು ನಾನು ಮಜಾ ಮಾಡಲ್ಲ, ಆದರೆ ನಮ್ಮ ಸ್ಟೋರ್ಗೆ ಅಂತ ಮತ್ತೆ ಹಾಕಿ ರಾಧಾ ಸ್ಟೋರ್ ಸೂನ್ ಲಾಂಚ್ ಆಗುತ್ತೆ. ಓಕೆ, ಪಾಡ್ಕಾಸ್ಟ್, ರೇಡಿಯೋ ಮತ್ತು ಸೀರೆ ಸಂತೆ ಇದೆಲ್ಲ ಅದರ ಜೊತೆ ಹೊಸ ಹೆಜ್ಜೆ ಏನು? ಓ ಮೈ ಗಾಡ್. ಮುಂದಿನ ಹೆಜ್ಜೆ ಸೋಷಿಯಲ್ ಮೀಡಿಯಾದಲ್ಲೇ ಜಸ್ಟ್ ಕ್ಯೂರಿಯಸ್ ಪಾಡ್ಕಾಸ್ಟ್ ಜೊತೆಗೆ ಇನ್ನೊಂದು ಹೊಸ ಫಾರ್ಮ್ಯಾಟ್ನ ಒಂದು ಶೋ ಕೊಡಬೇಕಂತ. ಇದು ತುಂಬ ಲಕ್ಷ್ಮಿ ಮತ್ತು ಸರಸ್ವತಿ ಮಧ್ಯೆ ಆಟ ಇರುತ್ತೆ. ಅರ್ಥ ಆಗಿಲ್ಲಲ್ಲ? ಹಂಗೆ ಇರಲಿ, ಬಂದಾಗ ಗೊತ್ತಾಗತ್ತೆ. ಕೂಸುಟ್ಟಕ್ಕಿಂತ ಮುಂಚೆ ಕುಲಾವಿ ಯಾಕೆ ಹೊಲಿಸ್ಬೇಕು.